ರಣಬಿಸಿಲಿಗೆ ರಾಜ್ಯದ ಜನರು ತತ್ತರಿಸಿ ಹೋಗ್ತಿದ್ದಾರೆ. ಹೀಟ್ ವೇವ್ನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಲಾಗಿದೆ. ಆರೋಗ್ಯ ಇಲಾಖೆ ಈಗಾಗಲೇ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮಕ್ಕೆ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದೆ ಆರೋಗ್ಯ ಇಲಾಖೆ. ಎಲ್ಲ ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡ್ ರೂಮ್ಗಳನ್ನು ಸ್ಥಾಪನೆ ಮಾಡೋದು ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಹಲವು ನಿರ್ದೇಶನಗಳನ್ನ ಈಗಾಗಲೇ ಎಲ್ಲ ಆಸ್ಪತ್ರೆಗಳಿಗೆ ನೀಡಿರುವಂತದ್ದು. ಎಲ್ಲ ಆಸ್ಪತ್ರೆಗಳಲ್ಲಿ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳನ್ನ ಸ್ಥಾಪನೆ ಮಾಡೋದು ಕಡ್ಡಾಯವಂತ ಹೇಳಲಾಗಿದೆ. ಹೀಗೆ ಈ ಕೊಠಡಿಗಳು ಏಪ್ರಿಲ್ 1ರಿಂದ ಮೇ 31, 2026 ಸಕ್ರಿಯವಾಗಿರಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ. ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ 2 ಹಾಸಿಗೆಗಳು, ಅಗತ್ಯ ಔಷಧಿಗಳು ಹಾಗೆ ತರಬೇತಿ ಪಡೆದಿರುವಂತಹ ಸಿಬ್ಬಂದಿಗಳು ಇರಬೇಕು ಅಂತ ಹೇಳಿ ಆದೇಶ ನೀಡಿದೆ. ಹಾಗೆ ಚಿಕಿತ್ಸೆ ಮತ್ತು ಸೌಲಭ್ಯಗಳು ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ ಫ್ಯಾನ್ಗಳು, ಐಸ್ ಕ್ಯೂಬ್ಸ್ ಮತ್ತು ಥರ್ಮಾಮೀಟರ್ ಮುಂತಾದ ಅಗತ್ಯ ವಸ್ತುಗಳು ಯಾವಾಗಲೂ ಒದಗಿಸ್ತಾ ಇರಬೇಕು. ಹೀಟ್ ಸ್ಟ್ರೋಕ್ ರೋಗಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಯನ್ನ ಮಾಡಬೇಕು. ಹಾಗೆ ORS ಕೌಂಟರ್ಗಳನ್ನ ಸ್ಥಾಪಿಸಬೇಕು. ಹೀಟ್ ರಿಲೇಟೆಡ್ ಇಲ್ನೆಸ್ ಪ್ರಕರಣಗಳನ್ನ ಕಡ್ಡಾಯವಾಗಿ ದಾಖಲಿಸಲೇಬೇಕು. ಎಲ್ಲಾ ಮಾಹಿತಿಯನ್ನ IHIP ಪೋರ್ಟಲ್ಗಳಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನುವಂತ ಆದೇಶವನ್ನ ಹೊರಡಿಸಿದೆ. ಹಾಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಸೂಚನೆಯನ್ನ ನೀಡಿದೆ. ವೈದ್ಯರು ಮತ್ತು ಸಿಬ್ಬಂದಿಗೆ ಹೀಟ್ ಸ್ಟ್ರೋಕ್ ನಿರ್ವಹಣೆಯ ತರಬೇತಿಯನ್ನ ನೀಡಬೇಕು. ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಸ್ಪಂದಿಸುವಂತೆ ಸಿದ್ಧರಾಗಬೇಕು ಅನ್ನುವಂತ ಮಾಹಿತಿಯನ್ನ ಈಗ ನೀಡಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಈಗ ರಾಜ್ಯದಲ್ಲಿ ಹೀಟ್ ವೇವ್ನ ಅಬ್ಬರ ಜಾಸ್ತಿ ಆಗಿರೋ ಕಾರಣ ಆರೋಗ್ಯ ಇಲಾಖೆ ಎಲ್ಲ ಆಸ್ಪತ್ರೆಗಳಿಗೆ ಸೂಚನೆಯನ್ನ ನೀಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಈ ವಿಶೇಷ ವಾರ್ಡ್ಗಳಲ್ಲಿ ಏನೆಲ್ಲ ಸವಲತ್ತುಗಳನ್ನ ಒದಗಿಸಲಾಗುತ್ತೆ? ಖಂಡಿತ ಸುನಿಧಿ, ಸದ್ಯ ಅದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬಹಳಷ್ಟು ಒಂದು ಬಿಸಿಲಿನ ತಾಪ ಹೆಚ್ಚಾಗ್ತಾ ಇರುವಂತದ್ದು, ಹೀಟ್ ವೇವ್ ಅಬ್ಬರ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಈ ಸ್ಟ್ರೋಕ್ ಅಪಾಯದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಜಿಲ್ಲೆಯಲ್ಲೂ ಕೂಡ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ, ಈ ವಲಯಗಳಲ್ಲಿ ಆದಷ್ಟೊಂದು ಹೀಟ್ ಇರ್ಲಿಲ್ಲ, ಆದ್ರೆ ಈ ಬಾರಿ ಬಹಳಷ್ಟು ಹೀಟ್ ಕೂಡ ಇರುವಂತದ್ದು. ಸೊ ಹೀಗಾಗಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಸ್ಥಾಪನೆ ಕಡ್ಡಾಯವಾಗಿದೆ. ಈ ಕೊಠಡಿಗಳು ಏಪ್ರಿಲ್ 1ರಿಂದ ಮೇ 31, 2026 ಸಕ್ರಿಯವಾಗಿರುತ್ತೆ. ಪ್ರತಿಯೊಂದು ಕೇಂದ್ರದಲ್ಲಿ 2 ಹಾಸಿಗೆ, ಅಗತ್ಯ ಔಷಧಿಗಳು, ತರಬೇತಿ ಪಡೆದ ಸಿಬ್ಬಂದಿಗಳು ಇರ್ತಾರೆ. ಹಾಗೇನೆ ಪ್ರಮುಖವಾಗಿ ಫ್ಯಾನ್, ಐಸ್ ಕಪ್ಸ್ ಹಾಗೇನೆ ಬೇರೆ ಅಗತ್ಯ ವಸ್ತುಗಳನ್ನ ಅವರಿಗೆ ಕೊಡುವಂತಾಗಿರ್ಬೋದು. ಹೀಟ್ ಸ್ಟ್ರೋಕ್ ರೋಗಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವ ವ್ಯವಸ್ಥೆ ಇರಬೇಕು. ಆಮೇಲೆ ಬಾಡಿ ಅಂದ್ರೆ ಬಹಳಷ್ಟು ಇದಾಗುವ ಹಿನ್ನೆಲೆಯಲ್ಲಿ ORS ಕೊಡೋದಾಗಿರ್ಬೋದು. ಆಮೇಲೆ ಹೀಟ್ ರಿಲೇಟೆಡ್ ಅಂದ್ರೆ ಆಹಾರವನ್ನು ಕೊಡುವಂತದ್ದಾಗಿರ್ಬೋದು. ಇದೆಲ್ಲ ಈ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಹಾಗೇನೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಈ ಸ್ಟ್ರೋಕ್ ಅಂದ್ರೆ ಯಾವ ರೀತಿ ಅದನ್ನ ಕಂಟ್ರೋಲ್ ತರೋದು, ಅದಕ್ಕೆ ಬೇಕಾದಂತಹ ತರಬೇತಿಯನ್ನ ಕೂಡ ನೀಡಿರುವಂತದ್ದು. ಪ್ರಮುಖವಾಗಿ ಸಾರ್ವಜನಿಕರಿಗೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಹೆಚ್ಚು ಬಿಸಿಲಿನ ಸಮಯದಲ್ಲಿ ಹೊರಗೆ ಹೋಗೋದನ್ನ ತಪ್ಪಿಸ್ಬೇಕು. ಅಂದ್ರೆ ಮಾರ್ನಿಂಗ್ 10 ಗಂಟೆಯಿಂದ ಸುಮಾರು 3 ಗಂಟೆವರೆಗೆ ಈ ಅವಧಿಯಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಅನ್ನೋದು ಆರೋಗ್ಯ ಇಲಾಖೆಯ ಒಪಿನಿಯನ್ ಆಗಿದೆ. ಹಾಗೇನೆ ಸಾಕಷ್ಟು ನೀರು ಕುಡಿಬೇಕು, ಹಗುರವಾದ ಬಟ್ಟೆ ಧರಿಸಬೇಕು. ಅಸ್ವಸ್ಥತೆ ಕಂಡು ಬಂದ್ರೆ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಕೂಡ ಏನಾದ್ರೂ ಅವರಿಗೆ ಬೇಕಾದಂತಹ ಮೆಡಿಸಿನ್ಗಳು ಸಿಕ್ಕದೇ ಇದ್ದಾಗ ಅವರಿಗೆ ಕೂಡ ಮಾಹಿತಿ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಬೇಕಂತ ಈಗಾಗಲೇ ಆರೋಗ್ಯ ಇಲಾಖೆ ತಿಳಿಸಿರುವಂತದ್ದು. ಒಟ್ಟಾರೆ ಹೇಳ್ಬೇಕಾದ್ರೆ ಈ ಬಾರಿಯ ಉಷ್ಣಾಂಶ ಬಹಳಷ್ಟು ಹೆಚ್ಚಾ ಇದೆ. ದಿನೇ ಹೀಟ್ ಸ್ಟ್ರೋಕ್ ಆಗ್ತಿದೆ. ಬಹಳಷ್ಟು ಅಂದ್ರೆ ಮಕ್ಕಳಲ್ಲಾಗಿರ್ಬೋದು, ವೃದ್ಧರಲ್ಲಾಗಿರ್ಬೋದು, ಹಾಗೇನೆ ಅಂದ್ರೆ ನಮ್ಮಂತಹ ಏಜ್ ಇರೋರಿಗೆ ಕೂಡ ಈಗಾಗಲೇ ಯುವತಿಯರಲ್ಲಿ ಕೂಡ ಈ ರೀತಿಯಾದಂತಹ ಅಂದ್ರೆ ಅಸ್ವಸ್ಥ ಆಗಿರ್ಬೋದು, ಸುಸ್ತಾಗಿರ್ಬೋದು, ಈ ರೀತಿಯಾದಂತಹ ಒಂದು ಪ್ರಕರಣಗಳು ಕೂಡ ದಿನೇ ಹೆಚ್ಚಾಗ್ತಾ ಇದೆ. ಸೊ ಆದಷ್ಟು ಜನಸಾಮಾನ್ಯರು ತಮ್ಮ ಆರೋಗ್ಯವನ್ನ ಕಾಪಾಡಬೇಕಾಗುತ್ತೆ. ಯಾಕಂದ್ರೆ ದಿನೇ ಬಿಸಿಲ ತಾಪ ಕೂಡ ಹೆಚ್ಚಾಗ್ತಾ ಇದೆ. ಸುನಿಧಿ, ಧನ್ಯವಾದಗಳು ಭವ್ಯ ಸುನೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.